ಹನಿ ಹನಿ ಹಾಡಿನ ಸಾಹಿತ್ಯ ನಿರ್ದೇಶನ ಕತೆ ಬರೆದಿರುವಂತಹ ರಾಘವ್ ನಾಯ್ಡು ಅವರು ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡಿಸ್ತಾ ಹೋಗೋಣ. ಹಲೋ, ನಮಸ್ಕಾರ. ಹಾಯ್ ಎಸ್ ಎಸ್ ಟಿವಿಗೆ. ಹಾಯ್. ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್? ಹನಿ ಹನಿ ಸಾಂಗ್ನ ಕನ್ನಡದಲ್ಲಿ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು? ಏನಾದರೂ ಇನ್ಸ್ಪಿರೇಷನ್? ಇನ್ಸ್ಪಿರೇಷನ್ ಏನಂತ ಹೇಳಿದ್ರೆ, ಈಗ ಇಂಗ್ಲೀಷ್ ಸಾಂಗ್ಸಿಗೆ ಗ್ಲೋಬಲ್ ಆಡಿಯನ್ಸ್ ಇದೆ. ಸೊ ಎಲ್ಲರೂ ಇಂಗ್ಲೀಷ್ ಸಾಂಗ್ನ ಕೇಳ್ತಾರೆ, ಲೈಕ್ ಮಾಡ್ತಾರೆ. ಸೊ ಕನ್ನಡ ಸಾಂಗ್ನ ಅದೇ ರೀತಿ ಯಾಕೆ ಗ್ಲೋಬಲ್ ಪ್ಲಾಟ್ಫಾರ್ಮಲ್ಲಿ ಕೇಳಬಾರ್ದು ಅನ್ನೋ ಒಂದು ವಿಷನ್ನಿಂದ, ಸೊ ಇಲ್ಲಿರೋರು ಅಲ್ಲಿ ಬಂದು ಪ್ರೊಡ್ಯೂಸ್ ಮಾಡೋದು, ಅಲ್ಲಿ ಬಂದು ಶೂಟ್ಸ್ ಮಾಡೋದೆಲ್ಲ ತುಂಬ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಇದೆ. ಬಟ್ ನಾವು ಅಲ್ಲಿರೋರು, ಸೊ ವಿ ಲಿವ್ ಇನ್ ಮ್ಯೂನಿಕ್. ಸೊ ಅಲ್ಲಿ ನಮಗೆ ಲಾಜಿಸ್ಟಿಕಲ್ ಪ್ರಾಬ್ಲಮ್ಸ್ ಇರೋದಿಲ್ಲ, ನಮಗೆ ಜಾಗ ಗೊತ್ತಿರುತ್ತೆ, ನಾವು ಅಲ್ಲೇ ವಾಸಿಸ್ತಿರೋದ್ರಿಂದ ನಮಗೆ ಎಲ್ಲ ಕಂಟ್ರೋಲ್ಸ್ ಇರುತ್ತೆ, ರೆಗ್ಯುಲೇಷನ್ಸ್ ಗೊತ್ತಿರುತ್ತೆ. ಸೊ ಅದನ್ನ ಯುಟಿಲೈಸ್ ಮಾಡಿಕೊಂಡು ಕನ್ನಡನ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಿಗೆ ಪ್ಲೇಸ್ ಮಾಡೋಣ ಅನ್ನೋ ಒಂದು ವಿಷನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ದಿಸ್ ಇಸ್ ದ ಫಸ್ಟ್ ಒರಿಜಿನಲ್ ಸಾಂಗ್ ಅಕ್ರಾಸ್ ಯುರೋಪ್, ಕನ್ನಡ ಒರಿಜಿನಲ್ ಸಾಂಗ್. ಸಾಂಗ್ಸ್ ಯುರೋಪಲ್ಲಿ, ಜರ್ಮನಿಯಲ್ಲಿ ಎಲ್ಲ ಶೂಟ್ ಆಗಿದೆ. ಹೌದು. ಎಷ್ಟು ದಿನ, ಹೆಂಗೆ ಪ್ರಿಪ್ರೇಷನ್ ಎಲ್ಲ ಹೆಂಗಿತ್ತು ಸರ್? ಬೇಸಿಕಲಿ ಮ್ಯೂಸಿಕ್ ನಮ್ಮ ವಿಶಾಲ್ ಅವರು ಮ್ಯೂಸಿಕ್ ಕಂಪೋಸರು, ಅವ್ರ ಜೊತೆ ಒಂದು 8 months ಮುಂಚೆ ಶುರು ಆಯಿತು. ಆ ಟ್ರ್ಯಾಕ್ ರನ್ ಆಗ್ತಾ ಇತ್ತು, ಮ್ಯೂಸಿಕ್ ಕಂಪೋಸಿಷನ್ ಟ್ರ್ಯಾಕು. ಅದ್ರ ಮೇಲೆ 3 months ಪ್ರೊಡಕ್ಷನ್ಗೆ ಮುಂಚೆ ನಮ್ಮದು ಆಡಿಷನ್ಸ್ ಎಲ್ಲ ಸ್ಟಾರ್ಟ್ ಆಯಿತು. ಸೊ ಆಡಿಷನ್ಸ್ ರನ್ ಆಗಿ 3 months ಆಗ್ತಿದ್ದಂಗೆ ಆ್ಯಕ್ಚುಯಲ್ ಪ್ರೊಡಕ್ಷನ್ಸ್ ವೀಕೆಂಡ್ಸ್, ನಾವೆಲ್ಲ IT ವರ್ಕ್ ಮಾಡ್ತೀವಿ, ಸೊ ವೀಕೆಂಡ್ಸ್ ಮಾತ್ರ ಟೈಮು. ಸೊ ಸ್ಯಾಟರ್ಡೆ ಸಂಡೇ 2 ದಿವಸ ಅನ್ನಂಗೆ 4 days ಟೋಟಲ್ಲು, 2 weekends ಅಲ್ಲಿ ನಾವು ಟೋಟಲ್ ಶೂಟಿಂಗ್ ಮುಗಿಸಿದ್ದು. ವೀಕೆಂಡ್ಸಲ್ಲಿ ಮಾತ್ರ ಮಾಡ್ತಿದ್ವಿ ಅಂತ ಹೇಳ್ತಿದ್ರಿ, ಅದೇನು ನಿಮ್ಗೆ ಹಿಂಸೆ ಅದು ಅಂತ ಏನು ಅನಿಸಿಲ್ಲ, ಯಾಕಂದ್ರೆ ಎಂಜಾಯ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ. ಬಿಕಾಸ್ ಲೈಕ್ ಇಟ್ ಈಸ್ ಪ್ಯಾಷನ್ ಫಾರ್ ಎವ್ರಿ ಒನ್. ಟೀಮಲ್ಲಿರೋ ಎಲ್ಲರೂ ಅವ್ರ ಜೀವ ಕೊಟ್ಟು ಮಾಡ್ತಾ ಇದ್ದಿದ್ದು. ಸೊ ಎವ್ರಿಬಡಿ ವಾಸ್ ವೆರಿ ಪ್ಯಾಷನೇಟ್, ಆನ್ ಟೈಮ್. ಹೆಂಗ್ ಬರ್ತಿದ್ರು ಅಂದ್ರೆ, ಬೆಳಗ್ಗೆ 4 ಗಂಟೆಗೆ ಶೂಟ್ ಮಾಡಿದ್ವಿ, ಗೊತ್ತಾ ನಿಮಗೆ? ಬೆಳಗ್ಗೆ 4 ಗಂಟೆಗೆ ಬನ್ನಿ ಅಂದಾಗ ಎಲ್ಲರೂ ಆನ್ ಸ್ಪಾಟ್ ಇದ್ರು. ಸೊ ರಿಯಲಿ ಇಟ್ಸ್ ಎ ಟೀಮ್ ಎಫರ್ಟ್. ಎಲ್ಲ ಟೀಮ್ ಅವ್ರು ಸೇರ್ಕೊಂಡು ಮಾಡಿರೋಂಥ ಒಂದು ಸಾಂಗ್ ಇದು. ಮುಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬರುವಂತ ಪ್ಲಾನ್ಸ್ ಏನಾದ್ರು ಇದೆಯಾ ಸರ್? ಅಂದ್ರೆ ಕನ್ನಡನ ನಾವು ತಗೊಂಡು ಹೋಗ್ತಾ ಇದೀವಿ ಮುಂದೆ ಅಂದಮೇಲೆ ಆಟೋಮೆಟಿಕ್ ಆಗಿ ಕನ್ನಡ ಇಂಡಸ್ಟ್ರಿಲಿ ಹೆಂಗೋ ಇನ್ವಾಲ್ವ್ ಆಗಿರ್ತೀವಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಲ್ವಾ? ಸೊ ದ ಲ್ಯಾಂಗ್ವೇಜ್ ಇಸ್ ದ ಮೇನ್ ಚಾನಲ್ ಫಾರ್ ಅಸ್. ಸೊ ಆ ಚಾನಲಲ್ಲಿ ಮುಂದಕ್ಕೆ ಹೋಗ್ತೀವಿ. ಮುಂದೆನೂ ನಾವು ಇದೇ ಥರ ಕಂಟೆಂಟ್ ಕನ್ನಡ ರಿಲೇಟೆಡ್ ಮಾಡ್ತಾನೆ ಇರ್ತೀವಿ. ಸೊ ಫಾರ್ ಅಸ್ ಲೈಕ್ ದ ರೋಡ್ ಈಸ್ ಓಪನ್. ನಿಮ್ಮಿಬ್ಬರ ಅಂದ್ರೆ ಹೆಂಗಿತ್ತು ನಿಮ್ಮಿಬ್ಬರ ಬಾಂಧವ್ಯ ಅಂತ? ನಮ್ಮಿಬ್ರದ್ದು ಆಕ್ಚುಲಿ ವಿಶಾಲ್ ನನಗೆ ಪರಿಚಯ ಆಗಿದ್ದೆ. ಹೌದು 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 ಹೌದು. ಆಕ್ಚುಲಿ ನನಗೆ ಇದ್ರದ್ದು ಹಿನ್ನೆಲೆನೇ ಇಲ್ಲ, ಮ್ಯೂಸಿಕ್ ಗಂಧ ಗಾಳಿ ಏನೋ ಗೊತ್ತಿಲ್ಲ ನಂಗೆ. ಮ್ಯೂಸಿಕ್ ಟೋನ್ ಎಕ್ಸಾಕ್ಟ್ಲಿ. ಸೊ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಹಾಡ್ ಮಾಡಬೇಕು ಅಂತ ಮಾತ್ರ ಹೇಳಿದೆ ಅಷ್ಟೇ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನು ಗೊತ್ತಿಲ್ಲ. ವಿಶಾಲ್ ಇಸ್ ದ ಎಕ್ಸ್ಪರ್ಟ್. ವಿಶಾಲ್ ಬಂದ್ರು, ಓಕೆ ಟ್ಯೂನ್ ಕೊಡ್ತೀನಿ ಅಂದ್ರು. ನಾನು ಚೂಸ್ ಮಾಡೋ ಇಂಟ್ಯೂಷನ್ ಇತ್ತು, ಸ್ಟ್ರಾಂಗ್ ಇಂಟ್ಯೂಷನ್, ಯಾವ್ದು ಚೂಸ್ ಮಾಡ್ಬೋದು ಅನ್ನೋದೊಂದು ಇಂಟ್ಯೂಷನ್ ಇತ್ತು. ಅದನ್ನ ಯೂಸ್ ಮಾಡ್ಕೊಂಡು ನ್ಯಾಚುರಲ್ ಇನ್ಸ್ಟಿಂಕ್ಟ್ ಅಲ್ಲಿ ಓಕೆ 4 ಟ್ಯೂನಲ್ಲಿ ಇದು ಅಂತ ಸ್ಟಾರ್ಟ್ ಮಾಡಿದ್ದು. ವಿಶಾಲ್ ಎಕ್ಸ್ಟೆಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅದನ್ನ ಕ್ಲೀನ್ ಆಗಿ. ಅಲ್ಲಿ ಲಿರಿಕ್ಸ್ ಬರೀಬೇಕು ಅಂತ ಹೇಳಿದಾಗ ಲಿರಿಕ್ಸ್ ನ ಹುಡ್ಕೋದು ಇಲ್ಲಿ ಇಂಡಿಯಾದಲ್ಲಿ ಅವ್ರ ಹತ್ರ ಬರ್ಸೋದೆಲ್ಲ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ನನಗೆ ತುಂಬಾ ಅದರಲ್ಲಿ ಪ್ರಾಬ್ಲಮ್ ಆಗ್ತಿದ್ದಾಗ ನಾನೇನಂದೆ, ಓಕೆ ವಿಶಾಲ್ ನಾನೇ ಟ್ರೈ ಮಾಡ್ಲಾ ಅಂದೆ. ಅವರು ಸ್ವಲ್ಪ ನಗಾಡಿದ್ರು ಫಸ್ಟ್. ಆಮೇಲೆ ನಾನು ಇಲ್ಲ ವಿಶಾಲ್ ವೆಯ್ಟ್ ಮಾಡಿ ಒಂದ್ಸತಿ ಟ್ರೈ ಮಾಡ್ತೀನಿ ಅಂತ ಒಂದು 2 days ಟೈಮ್ ತಗೊಂಡೆ. ಸೊ ಐ ಥಿಂಕ್ ಐ ಕೇಮ್ ಅಪ್ ವಿತ್ ದ ಫಸ್ಟ್ ಲಿರಿಕ್. ಬರದೆ 2 days ಅಲ್ಲ, 1 day. ಫಸ್ಟ್ ಡ್ರಾಫ್ಟ್ 70% ಕ್ಲಿಯರ್ ಆಗಿತ್ತು. ಆಮೇಲೆ ವಿಶಾಲಿಗೆ ತಗೊಂಡ್ ತೋರಿಸಿದೆ. ಅವ್ರು ಫಸ್ಟ್ ಅವ್ರಿಗೆ ಹೇಳಿಲ್ಲ ನಾನು ಬರ್ದಿದ್ದು ಅಂತ. ವಿಶಾಲ್ ಯಾರ ಹತ್ರ ಬರ್ಸಿದೀನಿ ನಾನು ಲಿರಿಕ್, ನೋಡಿ ಒಂದ್ಸತಿ ಅಂತ ಹೇಳಿದೆ. ಇವ್ರು ನೋಡ್ಬಿಟ್ಟು ನಿಮ್ ರಿಯಾಕ್ಷನ್ ಏನಿತ್ತು ಫಸ್ಟ್? ನನಗೆ ತುಂಬಾ ಆಶ್ಚರ್ಯ ಆಯ್ತು. ಓ ಪರವಾಗಿಲ್ಲ ರಾಘವ್, ಆಲ್ಮೋಸ್ಟ್ ನಾನು ಅನ್ಕೊಂಡೆ ಯಾರೋ ಬೆಂಗಳೂರಲ್ಲಿ ಯಾರನ್ನೋ ಹುಡುಕಿ ಯಾರ ಹತ್ರ ಬರ್ಸಿದ್ರಿ ಅಂತ 3 ಸತಿ ಕೇಳಿದ್ರು. ನಾನು ಹೇಳಲೇ ಇಲ್ಲ ಅವರಿಗೆ. ಕೊನೆ ಫೈನಲ್ ಆಗಿ ವಿಶಾಲ್ ನಾನೇ ಬರ್ದಿದ್ದು ಅಂದ್ರೆ ನಗಾಡಕ್ ಸ್ಟಾರ್ಟ್ ಮಾಡಿದ್ರು. ನನ್ನ ಎಕ್ಸ್ಪೀರಿಯನ್ಸ್ ದರ್ ಇಸ್ ನಥಿಂಗ್ ಬೆಟರ್ ಇಟ್ ಕುಡ್ ಹ್ಯಾವ್ ಬೀನ್ ಅಂತ ಹೇಳ್ಬೋದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ರಾಘವ್, ಲೈಕ್ ಮೈ ಎಲ್ಡರ್ ಬ್ರದರ್. ಇವಾಗ ಎಷ್ಟು ಸ್ಮೂತ್ ಆಗಿತ್ತು, ಎಷ್ಟು ಪ್ರೊಫೆಷನಲ್ ಆಗಿತ್ತು ಎಕ್ಸಿಕ್ಯೂಷನ್ ಅಂದರೆ. ಒನ್ ಥಿಂಗ್ ನಾವು ವಿ ಟ್ರೈ ಟು, ಐ ಥಿಂಕ್ ಇವರೆಲ್ಲ ಜರ್ಮನಿಯಲ್ಲಿ ವರ್ಕ್ ಮಾಡಿ ಆ ಕಾರ್ಪೊರೇಟ್ ಕಲ್ಚರ್ ನಮ್ಮ ಮೇಲೆ ಅದು ಆ ಗಾಳಿ ಬೀಸ್ತಾ ಇರುತ್ತೆ. ಸೊ ಅದು ಎಷ್ಟು ನೀಟಾಗಿ ಡೆಲಿವರಿ, ಎಷ್ಟು ನೀಟಾಗಿ ಫೀಡ್ಬ್ಯಾಕು, ಅವ್ರ ಎಕ್ಸಿಕ್ಯೂಷನ್, ಶೂಟಿಂಗು, ಅವ್ರದ್ದು ಆ ಪ್ರೋತ್ಸಾಹ ನೋಡ್ತಾ ಇದ್ದಂಗೆ ನನಗೂ ಜಾಸ್ತಿ ಮೋಟಿವೇಟ್ ಆಗೋಕ್ಕೆ ಶುರು ಆಯಿತು. ಇನ್ನೂ ಚೆನ್ನಾಗಿ ಮಾಡೋಣ. ಫಸ್ಟ್ ನಾವು ಡೆಲಿವರ್ ಮಾಡ್ಬಿಡ್ತೀವಿ ಸಾಂಗು, ಬಟ್ ಅವರು ಈ ಥರ ಶೂಟ್ ಮಾಡ್ತಾ ಇದೀವಿ, ಈ ಥರ ಸೀನ್ ಮಾಡ್ತಾ ಇದೀವಿ ಅಂತ ಫುಟೇಜಸ್ ಕಳಿಸೋರಲ್ಲ ವಾಟ್ಸಪ್ ವಿಡಿಯೋ ಅಲ್ಲಿ. ಅವಾಗ ವಾವ್ ಇಷ್ಟು ಚೆನ್ನಾಗಿದೆಯಲ್ಲ, ನನಗೆ ಯಾಕೋ ಇನ್ನೂ ಸ್ವಲ್ಪ ಮ್ಯೂಸಿಕ್ ಇನ್ನೊಂಚೂರು ಬೆಟರ್ ಮಾಡೋಣ ಅಂತ ನಾನು ಬಿಡಲೇ ಇಲ್ಲ. ತುಂಬ ಸಹಕಾರ ಮಾಡಿದ್ರು ವಿಶಾಲ್ ಅವ್ರು ಮಾತ್ರ. ಈ ಪಾಪ ನಾವಂತೂ ಟಾರ್ಚರ್ ಕೊಟ್ಬಿಟ್ಟಿದೀವಿ ಅವ್ರಿಗೆ, ಯಾಕಂದ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಇಲ್ಲಲ್ಲ ಆಗ ಸಾಂಗಿಂದು ವರ್ಡ್ಸ್ ಹೆಂಗ್ ಕೂಡಿಸ್ಬೇಕು ಗೊತ್ತಿಲ್ಲ. ಬಟ್ ಇವ್ರು ನಮಗೆ ಗೈಡ್ ಮಾಡೋರು, ಇಲ್ಲ ಈ ವರ್ಡ್ ಬಂದ್ರೆ ಆಗಲ್ಲ ಈ ವರ್ಡ್ ಅಂತ. ಸೊ ಇವ್ರು ತುಂಬಾ ಪೇಷನ್ಸ್ ವಿಶಾಲ್. ಅದಕ್ಕೆ ಆ ಮ್ಯೂಸಿಕ್ ಕಂಪೋಸಿಷನ್ ಹಂಗೆ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ. ಲೈಕ್ ಅಲ್ಟಿಮೇಟ್ಲಿ ಸಂಗೀತಕ್ಕೋಸ್ಕರ ನಾವು ಜೀವ ಕೊಡೋಕೆ ರೆಡಿ ಇರಬೇಕು. ನನ್ನ ಅನಿಸಿಕೆ ಅದು. ನಮ್ಮ ಕಲೆಗೆ ಇವಾಗ
ವಿಡಿಯೋ ಆಗಲಿ ಅಥವಾ ಡೈರೆಕ್ಟರ್ ಆಗಲಿ, ನಾವು ಹುಟ್ಟಿರೋದೇ ನಾವು ನಾನು ಬಿಲೀವ್ ಮಾಡೋದು ಧರ್ಮ ಕಾನ್ಸೆಪ್ಟ್ ಅಲ್ವಾ. ನಾವು ಬಂದಿರೋದೇ ನಮ್ಮ ಕರ್ತವ್ಯ ಮಾಡೋಕ್ಕೆ. ಸೊ ಅದಕ್ಕೆ ನಾವು ಎಷ್ಟು ಕಷ್ಟಪಡಬೇಕು ಅಷ್ಟು ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇದು ನನ್ನ ಅನಿಸಿಕೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ರಾಘವ್, ಲೋಕೇಶ್, ಫುಲ್ ಪಾಯಿಂಟ್ ಬ್ಲ್ಯಾಂಕ್ ಕ್ರಿಯೇಷನ್ಸ್, ಫಂಟಾಸ್ಟಿಕ್ ಟೀಮ್. ರಾಕಿ ಅವರು ತುಂಬ ಒಳ್ಳೆ ಕಲಾವಿದರು ಸಿಕ್ಕಿದ್ದಾರೆ. ಆ್ಯಂಡ್ ನಿಮ್ಮೆಲ್ಲ ಪ್ರೋತ್ಸಾಹ, ನಿಮ್ಮ ಮಾಧ್ಯಮದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ ಸರ್, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ? ನೋಡಿ, ಇದು ಮೊದಲನೇ ಬಾರಿಗೆ ಈ ಥರ ಕನ್ನಡ ಸಾಂಗ್ನ ಒರಿಜಿನಲ್ ಆಗಿ ಪ್ರೊಡ್ಯೂಸ್ ಮಾಡಿ ಅಲ್ಲಿ ನಾವು ಶೂಟ್ ಮಾಡಿರೋದು. ಇದು ಸ್ಪೆಷಲ್ ಥಿಂಗ್, ಯುರೋಪ್ನಲ್ಲಿ ಫಸ್ಟ್ ಟೈಮ್ ಆಗಿರೋದು. ಸೊ ನಾವು ಲೈಕ್ ಹಾಕಿರೋ ಎಫರ್ಟಿಗೆ ನಿಮ್ಮ ಸಪೋರ್ಟ್ ಎಷ್ಟು ಕೊಡ್ತೀರಾ, ನೀವು ಎಷ್ಟು ನಮ್ಮನ್ನ ಮುಂದೆ ಪುಷ್ ಮಾಡ್ತೀರಾ, ನಾವು ಅಷ್ಟು ದೂರ ಕನ್ನಡನ ತಗೊಂಡೋಗ್ತೀವಿ. ಸೊ ನಿಮ್ಮ ಸಹಕಾರ ಇಲ್ಲಿ ಕರ್ನಾಟಕ ಇಸ್ ಕನ್ನಡ. ಸೊ ಇಲ್ಲಿ ನೀವು ಎಷ್ಟು ಪುಷ್ ಮಾಡ್ತೀರಾ ನಮ್ಮನ್ನ, ನಾವು ಎಲ್ಲಾ ದೇಶಕ್ಕೂ ಅದನ್ನು ತಗೊಂಡೋಗ್ತೀವಿ. ಇವತ್ತು ಜರ್ಮನಿ, ನಾಳೆ ಯುರೋಪ್ನಲ್ಲಿ ಬೇರೆ ಬೇರೆ ದೇಶಗಳು, ಅಲ್ಲಿ ನಮ್ಮ ಇಂಡಿಯನ್ಸ್ ಟ್ಯಾಲೆಂಟ್ಸಿಗೆ ಸಖತ್ ಹೆಲ್ಪ್ ಆಗುತ್ತೆ ಅದು. ಸೊ ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕಾಗಿದೆ. ನಿಮ್ಮ ಸಪೋರ್ಟ್ ಇದ್ರೆ ದೇರ್ ಇಸ್ ನೋ ಬೌಂಡ್ರೀಸ್, ರೈಟ್? ಎಲ್ಲರಿಗೂ ಇನ್ಸ್ಪೈರ್ ಆಗಬೇಕು. ಈಗ ತುಂಬ ಕಲಾವಿದರು ಇರ್ತಾರೆ, ತುಂಬ ಜನ. ಬಟ್ ಈ ಥರ ನಿಮ್ಮಿಂದ ಸಪೋರ್ಟ್ ಸಿಗ್ತಾ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ವಿ ಆಲ್ ಇನ್ಸ್ಪೈರ್ ಈಚ್ ಅದರ್, ವಿ ಆಲ್ ಸ್ಟ್ಯಾಂಡ್ ಆನ್ ಈಚ್ ಅದರ್ ಶೋಲ್ಡರ್ಸ್ ಅಂತ ಹೇಳ್ತಾರೆ, ಸ್ಟ್ಯಾಂಡಿಂಗ್. ಸೊ ಥ್ಯಾಂಕ್ ಯು ಫಾರ್ ದ ಸಪೋರ್ಟ್. ಈ ಥರನೇ ಮಾಡ್ತಾ ಇರಿ. ನಾನು ನನ್ನ ಫುಲ್ ಜೀವ ಎಲ್ಲ ಸಮರ್ಪಣೆ ಮಾಡಿ ನಾನು ಎಷ್ಟು ಮಾಡ್ತೀನೋ ಅಷ್ಟು ಒಳ್ಳೆ ಕೆಲಸ ಮಾಡಿ. ಮೀಡಿಯಾದವರಿಗೂ ತುಂಬಾ ಧನ್ಯವಾದಗಳು. ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ ಮೀಡಿಯಾದವರು, ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ಓಕೆ ಸರ್, ಕನ್ನಡಿಗರಾಗಿ ನಮಗೆ ತುಂಬಾ ಹೆಮ್ಮೆ ಇದೆ ವಿದೇಶದಲ್ಲಿ ನೀವು ಈ ತರ ಕೆಲಸ ಮಾಡಿರೋದು. ಥ್ಯಾಂಕ್ ಯು ವೆರಿ ಮಚ್. ಫೈನಲ್ ಆಗಿ ರೋಹಿತ್ ಹಲಿಕೆಡೆ ಅಂತ ನನ್ನ ಒಳ್ಳೆ ಮಿತ್ರರು, ಆಮೇಲೆ ಸಹ ಕಲಾವಿದ ಅಂತ ಹೇಳ್ಬೋದು. ಸೊ ಅವರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಸ್ ಅ ಗ್ಲೋಬಲ್ ಲೆವೆಲ್ಗೆ ಅವರೊಂದು ರ್ಯಾಪ್ ಮಾಡಿದ್ದಾರೆ ಇಂಗ್ಲೀಷಲ್ಲಿ. ಬಟ್ ಅವ್ರು ಕನ್ನಡಿಗರು, ಕನ್ನಡ ಸಾಂಗಲ್ಲಿ ಇಂಗ್ಲೀಷ್ ರ್ಯಾಪ್. ಥ್ಯಾಂಕ್ಸ್ ಟು ಹಿಮ್ ಫಾರ್ ದ್ಯಾಟ್. ಸೊ ಥ್ಯಾಂಕ್ ಯು ಫಾರ್ ಆಲ್ ದ ಸಪೋರ್ಟ್ ಎವ್ರಿ ಒನ್. ಥ್ಯಾಂಕ್ ಯು ವೆರಿ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.